ಕೆಲವು ಕಿಲೋಮೀಟರ್ ಉತ್ತಂಗಿ ಅಂತ ಬರ್ತದೆ. ಹುಬ್ಬಳ್ಳಿ ಬಿಟ್ಟು ಕೆಲವು ಕಿಲೋಮೀಟರ್ನಾಗ ಉತ್ತಂಗಿ ಅಂತ ಬರ್ತದೆ. ಹುಬ್ಬಳ್ಳಿಯಲ್ಲಿ ಸಿದ್ದಾರೂಢರು, ಉತ್ತಂಗಿಯಲ್ಲಿ ಬಸವಲಿಂಗ ಸ್ವಾಮಿಗಳು ಬಹಳ ಪ್ರಸಿದ್ಧಿ ಇದ್ದರು. ಬಸವಲಿಂಗ ಸ್ವಾಮಿಗಳು ಬಹಳ ಸಿಡಿಕ್ ಸ್ವಭಾವದವರು, ಸಿದ್ದಾರೂಢರು ಬಹಳ ಶಾಂತಿ ಸ್ವಭಾವದವರು. ಉತ್ತಂಗಿಗೆ ಹುಬ್ಬಳ್ಳಿ ಸ್ವಲ್ಪ ಸಮೀಪ. ಅಲ್ಲಿ ಬಸವಲಿಂಗ ಸ್ವಾಮಿಗಳಿಗೂ ಭಾಳ ಖಡಕ್ ಸ್ವಾಮಿಗಳು. ಅವ್ರಿಗೆ ಬೇಕು ಅಂದ್ರೆ ಕಟ್ಟ ಮಾಡವ ಬಸವಂತಪ್ಪ ಅಂತಿದ್ದ. ಬಸವಲಿಂಗ ಸ್ವಾಮಿಗಳಿಗೆ ದಿನ ಹೋಗುವ ನಮಸ್ಕಾರ ಮಾಡವ, ಅಪ್ಪಗಳೇ ಚೌರ ಮಾಡಬೇಕಂತ ಕೇಳವ. ಅವ್ರ ಮನಸ್ಸು ಬಂದ್ರೆ ಒಂದೊಂದು ದಿವಸಕ್ಕೆ ವ್ಯವಸ್ಥೆ ಮಾಡಿಸ್ತಿರೋ ಚೌರ ಬಿಟ್ರಪ್ಪ ಅಂದ್ರೆ ಮೂಟಿಗೆ ಬಿಟ್ಬಿಡ್ತಿರು. ಅಂಥ ಹಠಗಳವರು. ಅವಾಗೇನಪ್ಪ ಹಿಂಗೆ ಹೊಂಟರು, ಎಷ್ಟು ವರ್ಷ ಮಾಡ್ಕೊತ ಹೊಂಟ್ರು, 20 ವರ್ಷ ಅಂತ ಚೌರ ಮಾಡ್ಕತ್ತಿ ಬಸವಲಿಂಗ ಸ್ವಾಮಿಗಳಿಗೆ ಬಸವಂತಪ್ಪ. ಆ ಒಂದು ದಿವಸ ಬಸವಲಿಂಗ ಸ್ವಾಮಿಗಳು ಕೇಳಿದ್ರು, ಬಸವಂತಪ್ಪ ನಾನು ಚೌರ ಮಾಡಕತ್ತಿ 20 ವರ್ಷ ಆಯಿತು, ಎಲ್ಲರಿಗೇನಪ್ಪ ಅಂತಂದ್ರೆ ಚೌರ ಮಾಡಿ ರೊಕ್ಕ ಇಸ್ಕೊತಿ, ಜೋಳ ಕಳಿಸ್ಕೊತಿ, ನನಗೆ 20 ವರ್ಷ ಚೌರ ಮಾಡಿ ನನಗೆ ಏನು ಇಸ್ಕೊಂಡಿಲ್ಲಲ್ಲಪ್ಪ, ನೀನು ಏನು ಬೇಕಂತ ಕೇಳಿದವರು ಸ್ವಾಮಿಗಳು, ಬಸವಲಿಂಗ ಸ್ವಾಮಿಗಳು ಬಸವಂತಪ್ಪಗೆ. ಆ ಬಸವಂತಪ್ಪ ಅಂದ, ಯಪ್ಪ ಮುಕ್ತಿ ಹೆಂಗೆ ಸಿಗ್ತದೆ ಹೇಳ್ರಿ ಅಂತಂದವ ಬಸವಂತಪ್ಪ. ಅವ್ರಂದ್ರು, ಮಗನ ಅಂಥದ್ದು ಕೇಳಿಬಿಟ್ಟು ಅಂತ ಕೇಳಿದ್ರು. ನನ್ನ ಮಠಕ್ಕೆ 10 ಎಕರೆ ಹೊಲ ಕೊಟ್ಟವ್ರು ಕೇಳಿಲ್ಲ, ನನ್ನ ಗುಡಿಗೆ ಬಂಗಾರ ಕಳಸ ಇಟ್ಟವ್ರು ಕೇಳಿಲ್ಲ. ಏನಪ್ಪ ಅಂದ್ರೆ ಇಷ್ಟೆಲ್ಲ ಕೊಟ್ಟರೆ ಏನಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ನನ್ನ ಮಠಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಕೇಳಿಲ್ಲ. ಕೇಳಿಬಿಟ್ಟು ಮಗನ ಅಂತಂದ್ರು ಅವರು ಬಸವಲಿಂಗ ಸ್ವಾಮಿಗಳು ಬಸವಂತಪ್ಪಗ. ಆ ಬಸವಂತಪ್ಪ ಅಂದ, ಬುದ್ಧಿ ನಿಮ್ಗೆ ಅನುಕೂಲ ಅಲ್ಲಿ ಹೇಳಿಲಿಕ್ಕೆ ಬಿಡ್ರಿ ಅಂದವು, ನಿಮ್ಗೆ ಅನುಕೂಲ ಹೇಳಿಲಿಕ್ಕೆ ಬಿಡ್ರಿ ಅಂದವು. ಅವರಂದ್ರು ಬಸವಲಿಂಗ ಸ್ವಾಮಿಗಳು, ಮಗನ ಕರ್ಮ ಕಳ್ಕೋಬೇಕಲ್ಲ, ಕರ್ಮ ಕಳ್ಕೋಬೇಕಂದವರು. ಅವಂದ ಬಸವಂತಪ್ಪ, ಕರ್ಮ ಹ್ಯಾಂಗೆ ಕಳ್ಕೊಳ್ಳೋದು ಬುದ್ಧಿ ಅಂತ ಕೇಳ್ದವ. ಅವಾಗ ಅವ್ರ ಗುರುಗಳು ಹೇಳಿದ್ರು, ಗುರುಗಳು ಏನು ಹೇಳಿದ್ರಪ್ಪ ಅಂದ್ರೆ, ಇಲ್ಲಿ ಸೇವೆ ಮಾಡ್ಬೇಕಂದ್ರೆ ಅವರು ಕರ್ಮ ಹ್ಯಾಂಗೆ ಕಳ್ಕೊಬೇಕಂದ್ರೆ ಪುಣ್ಯ ಮಾಡ್ಬೇಕಂದ್ರೆ ಅವರು ಬಸವಲಿಂಗ ಸ್ವಾಮಿಗಳು. ಅವ ಒಂದು ಅಟ್ಟಿಗೆ ತಿಳ್ಕೊಂಡ ಗುರು ಕೃಪಾ ಆಗ್ಬೇಕು ಮಗನ ಅಂತ ಹೇಳಿದ್ರು ಅವರು. ಕರ್ಮ ಕಳ್ಕೋಬೇಕು ಗುರು ಕೃಪಾ ಆಗ್ಬೇಕು ಅಂತ ಹೇಳಿದ್ರು ಅವರು ಬಸವಲಿಂಗ ಸ್ವಾಮಿಗಳು. ಅಟ್ಟಿಗೆ ತಿಳ್ಕೊಂಡು ಬಸವಂತಪ್ಪ ಅಟ್ಟಿಗೆ ತಿಳ್ಕೊಂಡು ಹೋದ. ದಿವಸ ಆದ ಮಠಕ್ಕೆ ಬರವ, ಬುದ್ಧಿ ನಮ್ಮ ಕರ್ಮ ಕಾಡ್ರಿ ಅಂತ ಹೇಳಿ ಪದಕ್ಕೆ ಬೀಳವ. ಹಿಂಗೆ ಎಷ್ಟು ವರ್ಷ ಅನ್ಕೋತ ಹೋದ. ಒಂದು ದಿವಸ ಏನಪ್ಪ ಅಂದ್ರೆ ಉಗಾದಿ ಹಬ್ಬದಾಗ ಏನಪ್ಪ ಅಂದ್ರೆ ಬಸವಲಿಂಗ ಸ್ವಾಮಿಗಳಿಗೆ ಉಗಾದಿ ಹಬ್ಬದ ದಿವಸ ಪಲ್ಯ ಕೂತು ಕರೆಸ್ತಾರೆ ಅವನಿಗೆ ಬಸವಲಿಂಗ ಸ್ವಾಮಿಗಳಿಗೆ. ಅವರ ಪದ್ಧತಿ ಇತ್ತು. 3 ತಿಂಗಳದಾಗ ಕಟ್ಟ ಮಾಡಿಸ್ಕೊಂಡಿದ್ದವರು. 3 ತಿಂಗಳ ಕಟ್ಟ, ದಾಡಿ, ಮೀಸೆಲ್ಲ ಹಂಗಿತ್ತು. ಜಾತ್ರೆ ಒಂದು ದಿವ್ಸ ಮುಂಚೆ ಇತ್ತು. ಇವತ್ತು ಒಂದು ದಿವ್ಸ ಮುಂಚೆ ಕರ್ಸಿಬಿಟ್ರು ಬಸವಂತಪ್ಪಗೆ. ಬಸವಂತಪ್ಪ ಬಾರ್ಲ ಕಟ್ಟ ಮಾಡಬ ಅಂತಂದ. ಅವ ಕರೆದು ಬಂದ. ಕಟ್ಟ ಆಗಿನ ಕಾಲಕ್ಕೆ ಏನು ಮಾಡ್ತೀರಪ್ಪ, ಒಂದು ಕಡೆ ದಾಡಿ, ಒಂದು ಕಡೆ ಗಡ್ಡ, ಒಂದು ಕಡೆ ಮೀಸಿ, ಒಂದು ಕಡೆ ತಲೆ ಮಾಡ್ತೀರಿ ಮೊದಲು ಫಸ್ಟಿಗೆ. ಮತ್ತು ಅದು ಮಾಡಿದ್ರೆ ಮತ್ತೊಂದು ಕಡೆ ಮಾಡ್ತಿರು. ಹಂಗೆ ಪದ್ಧತಿ ಮೊದಲ. ಅವಾಗಪ್ಪ ಅರ್ಧ ತಲೆ ಬಳಸ್ದ, ಅರ್ಧ ಕಡೆ ಮೀಸಿ ಬಳಸ್ದ, ಅರ್ಧ ಕಡೆ ಗಡ್ಡ ಬಳಸ್ದ, ಅದಕ್ಕೆ ಉಳಿದಲ್ಲ. ಅವಾಗ ನಾವು ಬಸವಲಿಂಗ ಸ್ವಾಮಿ ಅಂದರು, ನಡಿ ಎದ್ದು ಬಿಡು ಮಗನ ಅಂತ ಹೇಳ್ಬಿಟ್ರು. ಸಾಕು ಬಿಡು ಮಗನ ಅಂದರು. ಅವ್ನಿಗೆ ದಿಕ್ಕೆ ತಪ್ಪು ದಿನ ಅರ್ಧ ಮಾಡ್ಬೇಕು ಕಟ್ಟ. ಹಾಗೆ ಹೋಗಿ ಜಳಕ ಮಾಡಿಬಿಟ್ರು ಅವರು. ಜಳಕ ಮಾಡಿ ಹೊಡೆದಪ್ಪ ಜಳಕ ಮಾಡಿ ಹಾಗೆ ಹೋಗಿ ಪಲ್ಲಕ್ಕೆ ಕೂತ್ಬಿಟ್ರು. ಊರು ತುಂಬ ನಡೀತಿತ್ತು. ಎಲ್ಲ ಮಂದಿ ಭಕ್ತರು ಎಂಥ ಸುಳಿಮೆ ಮಾಡ್ಯಾನಪ್ಪ ಕಟ್ಟ ಇವ, ಏನು ಗಡ್ಡ ಬಿಟ್ಟನ, ಆ ಕಡೆ ಮೀಸಿ ಬಿಟ್ಟನ, ಈ ಕಡೆ ನಮ್ಮ ತಲೆ ಕೂದ ಬಿಟ್ಟನ ಅಂತೇಳಿ ಊರು ಮಂದೆಲ್ಲ ಏನು ಬೈಲಾರ್ದ ಬೈದ್ಬಿಟ್ರು ನೀವು ಬಸವಂತಪ್ಪಗ ಮೇಘನಿಗೆ. ಎಲ್ಲರೂ ಬೈದರು. ಅವಾಗ ಬಸವಂತಪ್ಪ ಅನ್ನಿಸ್ತು, ನಾ ಇರಬಾರ್ದು ಈ ಊರಾಗ ಅಂದವ. ಈ ಊರಾಗ ಇರಬಾರ್ದು, ನಮ್ಮ ಅಪ್ಪ ಎಲ್ಲ ಬಯಸ್ಬಿಟ್ನಲ್ಲ, ನಾವು ಕೆಳಗೆ ಸಾಯ್ಬೇಕಂತ ಹೇಳಿದ ಜಾತ್ರೆ ಬಿಟ್ಟು ಮನೆಗೆ ಹೋದ. ಜಾತ್ರೆ ಊಟ ನಡೆಸಿದ್ರು. ನಡೆಸಿದ ತಾತ ನಡೆಸಿದ್ರು. ಬಸವಲಿಂಗ ಸ್ವಾಮಿಗಳು ಮುಂದೆ ರಾತ್ರಿ 12 ಗಂಟೆಗೆ ಹೋಗ್ತಾವ ಮನೆಗೆ. ರಾತ್ರಿ 12 ಗಂಟೆಗೆ ಹೋಗಿ ಬಗಲ ಹೊಡೆದ್ರು. ಬಸವಂತ ಏನು ಮಾಡ್ತಿಲ್ಲ ಮಗನ ಅಂತ ಕೇಳಿದ್ರು. ಏನಿಲ್ಲಪ್ಪ ಅಂತ ಹೇಳಿ ಬಂದ. ಮಗನ ಮೊನ್ನೆ ಕಟ್ಟ ಅರ್ಧ ಮಾಡಿದಿ, ಇನ್ನು ಅದು ಉಳಿಸಿದಿ, ಪೂರ ಮಾಡಿ ಬಂದ್ರು ಅವರಿಗೆ. ಅವ ಮತ್ತೆ ಬಂದಿಗೆ ಎಲ್ಲ ಪೂರ ಮಾಡ್ದ. ಏನ್ರಿ ಅಪ್ಪ ನಮ್ಗೆ ಎಲ್ಲ ಮಂದಿಗೆಲ್ಲ ಬಯಸಿಬಿಟ್ಟಿರಲ್ಲ, ಮತ್ತು ಹಿಂಗ್ಯಾಕೆ ಮಾಡಿದೆ ಅಂತ ಬಸವಂತಪ್ಪ ಕೇಳ್ದ ಬಸವಲಿಂಗ ಸ್ವಾಮಿಗಳಿಗೆ. ಅವ್ರು ಅಂದರು,
ಮಗನ ದಿವಸ ಬಂದು ನಮಸ್ಕಾರ ಮಾಡ್ತಿಲ್ಲ, ಕರ್ಮ ಕಳಿ ಅಂತ ನಮಸ್ಕಾರ ಮಾಡ್ತಿದ್ದಿ. ಮಗನ ಕರ್ಮ ಹಂಗೆ ಹೋದನು. ಊರು ಮಂದೆಲ್ಲ ಬೈದು 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 ನನಗೆ ಲೆಕ್ಕಿ ನಿನ್ನ ಕರ್ಮ ಕಳೆದು ಬಿಟ್ರಲ್ಲ ಮಗನ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಕರ್ಮ ಹೋಯ್ತು, ಇವತ್ತು ನೀ ಪುಣ್ಯವಂತಾಗಿ ಅಂತ ಹೇಳಿದ್ರು. ಈ ಮಾತು ಯಾಕೆ ಹೇಳ್ಬೇಕಪ್ಪ ಅಂದ್ರೆ, ನಮ್ಗೆ ಎಷ್ಟು ಮಂದಿ ಬೈತಾರ, ನಿಂದಿ ಮಾಡ್ತಾರ, ಎಷ್ಟೋ ಜನ ಮಾತಾಡ್ತೀರ. ಅವಾಗ ನಾವು ಉತ್ತರ ಕೊಡೋಕೆ ಹೋಗ್ಬಾರ್ದು, ಸುಮ್ಮ ಕುಂದಿರ್ಬೇಕು. ಅವಾಗ ನಮ್ಗೆ ಜಯ ಸಿಗ್ತದ. ಆದ ಕಾರಣಪ್ಪ ಅಂದ್ರೆ ನಮ್ಮ ಪರಮ ಪೂಜ್ಯ ಸತ್ಯಸುಬ್ರಹ್ಮಿ ಹಿರಣ್ಯ ಶಿವಾಚಾರ್ಯರು ಅವ್ರು ಚಂದ ಮಾತು ಹೇಳ್ತಾರೆ, ಭಾಳ ಸಣ್ಣವರು. ಆದ್ರೆ ಅವರು ಭಾಳ ವಿಚಿತ್ರ ಅದಾರ. ಅವರು 100 ವರ್ಷ ಮನಸ್ಸಿದ್ದಂಗರು, ಸಣ್ಣ ವಯಸ್ಸಿದ್ದಂಗ್ರಿ. ಅದಕ್ಕಂತ ತಮ್ಮೆಲ್ಲ ಶರಣ ಹೇಳ್ತಾ ನನ್ನ ಮಾತಿಗೆ ಕೊಡ್ತೀನಿ. ಶಾಂತಿ ಶಾಂತಿ ಶಾಂತಿ.